ನಾಗಮಂಗಲ ಪುರಸಭೆಯಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಹುದ್ದೆ ಕಾರ್ಯನಿರ್ವಹಿಸುತ್ತಾ ಇರುವ ವೆಂಕಟೇಶ್ ಅವರು ಸಾರ್ವಜನಿಕರ ಕೆಲಸಗಳಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೌದು, ಜನನ ಮರಣ ಪ್ರಮಾಣ ಪತ್ರ ಮತ್ತು ಉದ್ದಿಮೆ ಪರವಾನಗಿ ಪತ್ರ ನೀಡಲು 1,000 ದಿಂದ 2,000 ನೀಡಬೇಕು ಅಂತ ಸಾರ್ವಜನಿಕರಲ್ಲಿ ಒತ್ತಡ ಹಾಕ್ತಾರೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಉದ್ದಿಮೆ ಪರವಾನಗಿ ಪತ್ರಕ್ಕೆ 5,000 ರೂಪಾಯಿಗಳನ್ನು ಕೊಡಲೇಬೇಕು ಅಂತ ಒತ್ತಡ ಹೇರ್ತಾರೆ ಮತ್ತು ನಾಗಮಂಗಲ ನಾಗರಿಕರು ಹೀಗಂತ ಮಂಡ್ಯ ಯೋಜನೆ ನಿರ್ದೇಶಕರು, ನಗರ ಅಭಿವೃದ್ಧಿ ಕೋಶ, ಜಿಲ್ಲಾಧಿಕಾರಿಗಳು ಮತ್ತು ನಾಗಮಂಗಲ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ದೂರು ದಾಖಲಿಸಿದ್ದಾರೆ. ಈ ಸಂಬಂಧ ಹಿರಿಯ ಆರೋಗ್ಯ ನಿರೀಕ್ಷಕ ವೆಂಕಟೇಶ್ ವಿರುದ್ಧ ಆರೋಪ ಮಾಡಿ ಪಟ್ಟಣದ 10ನೇ ವಾರ್ಡಿನ ನಿವಾಸಿ ಅಜಿತ್ ಪಾಷಾ ಮಾತನಾಡಿ, ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ವೆಂಕಟೇಶ್ ಅವರು ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡಲು ಲಂಚಕ್ಕೆ ಬೇಡಿಕೆ ಇಡುತ್ತಾರೆ. ಈ ಹಿಂದೆ ನನ್ನ ಮಗಳ ಜನನ ಪ್ರಮಾಣ ಪತ್ರವನ್ನು ನೀಡುವುದಕ್ಕೆ ನನ್ನ ಬಳಿ 500 ರೂಪಾಯಿ ಲಂಚ ಪಡೆದಿದ್ರು ಹಾಗೂ ಮೃತರಾದ ನನ್ನ ತಾಯಿಯವರ ಡೆತ್ ಸರ್ಟಿಫಿಕೇಟ್ ಪತ್ರವನ್ನು ಕೇಳೋದಕ್ಕೆ ಹೋದಾಗ ನನ್ನ ಫೈಲ್ಗಳು ಕಾಣೆಯಾಗಿದೆ ಅಂತ ನೆಪ ಹೇಳಿ ಕಳಿಸಿದ್ರು. ನ್ಯಾಯಾಲಯದಿಂದ ಆದೇಶ ಮಾಡಿಸಿಕೊಂಡು ಬಂದ ನಂತರ ನನ್ನ ತಾಯಿಯವರ ಡೆತ್ ಸರ್ಟಿಫಿಕೇಟ್ ಪತ್ರವನ್ನು ನೀಡಿದ್ದಾರೆ. ಆದ್ದರಿಂದ ನಾಗಮಂಗಲ ಪುರಸಭೆಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಮತ್ತು ಉದ್ದಿಮೆ ಪ್ರಮಾಣ ಪತ್ರವನ್ನು ನೀಡುವುದಕ್ಕೆ ಸಾರ್ವಜನಿಕರಿಂದ ಲಂಚದ ಹಣ ವಸೂಲಿ ಮಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ತಿಳಿಸಿದರು. ನಾನು ಡೆತ್ ಸರ್ಟಿಫಿಕೇಟ್ ನಮ್ಮ ತಾಯಿಯವ್ರು ತೊಗೊಳಕ್ಕೆ ಹೋಗಿದ್ದೆ. ಒಂದು ಸತಿ ಡಾಕ್ಯುಮೆಂಟ್ಸ್ ಕೊಟ್ಟೆ, ಅವ್ರಿಗೆ ಡಾಕ್ಯುಮೆಂಟ್ಸ್ ಕಳೆದಾಗ್ಬಿಟ್ರು. ಇನ್ನೊಂದು ಸತಿ ತೊಗೊಳಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟೆ. 2 ಸತಿನೂ ಕಳೆದಾಗ್ಬಿಟ್ಟು ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ದು ಅಂತ ಹೇಳ್ಬಿಟ್ಟು ಅಲಭ್ಯ ಇದ್ರು ತೊಗೊಂಬನ್ನಿ ಅಂತ ಇದು ಮಾಡಿದ್ರು ಕೋರ್ಟಿಂದ. ನಾನು ಕೋರ್ಟಿಂದ ಆರ್ಡ್ರ್ ಕೊಟ್ಟರು ಒಂದು ಕಾಪಿ ಕೊಡೋಕ್ಕೆ 1,000 ರೂಪಾಯಿ ದುಡ್ಡು ಲಂಚ ಕೇಳ್ತಾವ್ರು ಅವರು. ಅದು ಹೋಗ್ಬಿಟ್ಟು ಇವ್ರಿಗೆ ನಾನು ಕೊಡಲ್ಲ ಅಂತ ಹೇಳಿದ್ಕೆ ನೀನು ಹೋಗಿ ನನ್ನ ಹತ್ರ ಬತ್ತಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಒಂದು ಸೀಲ್ ಸೈನ್ ಹಾಕಿ ಕೊಡೋಕ್ಕೂ ಅವ್ರಿಗೆ ತಿರ್ಗಾ ಹೋಗಿ ಕೇಳಿದ್ಕೆ 1,000 ರೂಪಾಯಿ ಕೊಡಿ ಅಂತ ಅವ್ರು ದುಡ್ಡು ಕೇಳಿದ್ರು. 1,000 ರೂಪಾಯಿ ಕೊಡಲ್ಲ ಅಂತ ನಾನು ಹೇಳಿದ್ಕೆ ಇವ್ರ ಹತ್ರ ಕಳಿಸಿದ್ರು. ನಾನು ಕೋರ್ಟಿಂದ ತೊಗೋತೀನಿ, ಕೋರ್ಟಿಂದ ಆರ್ಡ್ರ್ ಆಗೈತಲ್ಲ ತೊಗೋತೀನಿ ಅಂತ ನಾನು ಹೇಳಿದೆ ಅವ್ರಿಗೆ. ಅದಕ್ಕೆ ನೀನು ಹೆಂಗೆ ತೊಗೋತೀಯ ಹೋಗಿ ತೊಗೋಗು ಅಂತ ಹೇಳ್ತಾವ್ರೆ. ಈ ಥರ ಒಂದು ಕಾಪಿ ತೊಗೊಳಕ್ಕೆ ನಾವು 1,000 ರೂಪಾಯಿ ಇದು ಮಾಡಿದ್ರೆ ನಾವು ಬಡವ್ರು ಹೆಂಗೆ ಬದುಕೋದು? ನಾವು ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೂ ಅದೇ ಇದು, ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೂ ಅಷ್ಟೇ. ಮಗುದು ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೂ 1,000 ರೂಪಾಯಿ ಕೊಟ್ಟಿದ್ದೀನಿ ನಾನು. ಹಿಂಗೆ ಮಾಡ್ತಾವ್ರಲ್ಲ, ಇದಕ್ಕೆ ಕಣಿವಾಣ ಹಾಕಿ ಇದು ಮಾಡಬೇಕು ಅಂತ ವೆಂಕಟೇಶ್ ಅನ್ನೋರು ನನ್ನ ಹತ್ರ ದುಡ್ಡು ಕೇಳಿದ್ರು. ನಾನು ಕೊಡಲ್ಲ ಅಂತ ಹೇಳಿದ್ಕೆ ಕೊನೆಗೆ ಇನ್ನೊಬ್ರು ಜೊತೆಲಿ ಹೋಗಿ ದೊಡ್ಡ ಸಾಹೇಬ್ರು ಅವ್ರ ಹತ್ರ ಹೋಗಿ ಹೇಳಿದ್ಕೆ ತೆಗೆದುಕೊಟ್ಟವ್ರು ಒಂದು ಕಾಪಿ ಅವರು. ಇದೊಂದು ಈ ಥರ ಮಾಡಿದ್ರೆ ನಾವು ಹೆಂಗೆ ಬದುಕೋದು? ಬಡವರು ಬಗ್ರು ಇದಕ್ಕೆ ಕಣಿವಾಣ ಹಾಕಿ ಒಂಚೂರು ಇದು ಮಾಡಿ.